ಎಲ್ರಿಗೂ ನಮಸ್ಕಾರ ರೀ. ಲಕ್ಷ್ಮಿ ವರ್ಡ್ಗೆ ಸ್ವಾಗತ. ಬ್ಯಾಳೆ ಇಲ್ದ ಟೊಮೆಟೊ ಸಾರು ಮಾಡೋದು ಹೇಳ್ಕೊಡ್ತೀನಿ ರೀ. ಇದಕ್ಕೆ ಯಾವುದೇ ಕಾಯಿಪಲ್ಯ ಬೇಕಾಗಿಲ್ಲ ರೀ, ಏನೂ ಬೇಕಾಗಿಲ್ಲ ರೀ. ಮತ್ತು ಭಾಳ 5 ನಿಮಿಷದಾಗ ಆಗೋ ಸಾರು ರೀ ಇದು. 4-5 ಟೊಮೆಟೊ ಹಣ್ಣು ಹುರಿದಿಟ್ಕೋರಿ, ಅವು ಮೆತ್ತಗಾಗ್ಬೇಕು ನೋಡ್ರಿ. ಮನ್ಯಾಗ ಯಾವುದೇ ಕಾಯಿಪಲ್ಯ ಇಲ್ಲ ಅಂದರೂ ಟೊಮೆಟೊ ಇದ್ದೇ ಇರ್ತೈತೆ ರೀ. ಟೊಮೆಟೊ ಇಲ್ದ ಏನೂ ಆಗೋದೇ ಇಲ್ಲ ರೀ. ಇದಕ್ಕೆ ನೀರು ಸಾರು ಅನ್ಬೋದು ರೀ. ಟೊಮೆಟಿನ ಹಿಂಗೆ ಮೆತ್ತಗಾಗುವಂಗೆ ಹುರಿದಿಟ್ಕೋರಿ. ಭಾಳ ಐಟಮು ಬೇಕಾಗಿಲ್ಲ ನೋಡ್ರಿ. ಇದಕ್ಕೆ ಹುರಿದಿರೋ ಟೊಮೆಟಿಗೆ ಹಿಂಗೆ ನೀರು ಹಾಕಿ ಮುಚ್ಚಿಡ್ರಿ. ಇನ್ನೊಂದು ಗುಂಡಿ ತೊಗೋರಿ, ಒಗ್ಗರಣೆ ಹಾಕ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಅಷ್ಟು ಜಜ್ಜಿ ಹಾಕ್ರಿ. ಒಂದಿಟ್ಟು ಅರಶಿನ ಒಗಿರಿ. ಟೊಮೆಟಿನ ನೀರಷ್ಟು ಮೊದಲು ಹಾಕ್ರಿ. ಆಮೇಲೆ ಇದಕ್ಕೊಂದು ದಿವಸ ನೀರು ಹಾಕ್ರಿ. ಕೈಲಿ ಚಂದಮಾಗಿ ಕಿವುಚಿಟ್ಕೋರಿ. ಯಾವುದೇ ಗಂಟು ಇರ್ಲಾರ್ದ್ರಂಗೆ ಇಟ್ಕೋರಿ. ಈ ಮ್ಯಾಗಿನ ಸಿಪ್ಪಿನ ಬೇಕಾದ್ರೆ ತೆಗೆದಿಟ್ಕೋರಿ. ನೀರನ್ನ ಮತ್ತೆ ಬಸ್ದು ಹಾಕ್ರಿ ಸಾರಿಗೆ. ಮತ್ತು ಟೊಮೆಟಿಗೆ ಇನ್ನೊಂದಿಷ್ಟು ನೀರು ಹಾಕ್ರಿ. ಚಂದಮಾಗಿ ಈ ಸಲ ಕಿವುಚಿಟ್ಕೋರಿ. ಮ್ಯಾಗಿನ ಇಂಥ ಸಿಪ್ಪಿ ಬರ್ತಾವಲ್ರಿ, ಅವನ್ನ ತೆಗೆದಿಟ್ಕೋರಿ. ಇದು ನುರಂಗಿಲ್ರಿ ಬಾಯಾಗ. ನೀವು ಎಷ್ಟು ಆಕತಿ ಅಷ್ಟು ಕೈಲೇ ಕಿವುಚ್ರಿ. ಇದು ಚಮಚಲ್ಲೇ ಗಾವಾಗೋಂಗಿಲ್ರಿ. ಇದು ಕಲರ್ ಕೂಡ ಕೆಂಪು ಸಾರಾಗಿ ಕಾಣ್ತೈತೆ ನೋಡ್ರಿ. ಯಾವುದೇ ಬ್ಯಾಳೆ ಇಲ್ರಿ, ಏನೂ ಇಲ್ರಿ ಇದಕ್ಕೆ. ನೋಡ್ರಿ ಹೆಂಗೆ ಕಿವುಚಿಟ್ಕೊಂಡಿನ್ರಿ. ಅದಂಥ ಟೊಮೆಟೊನ ಹಂಗೆ ಹಿಡಿಯೋ ಹಾಕ್ರಿ. ಮ್ಯಾಲೆ ಒಂದಿಟ್ಟು ಉಪ್ಪು ಹಾಕ್ರಿ. ನಿಮ್ಗೆ ಎಷ್ಟು ಅಳತಿ ಬೇಕು ಅಷ್ಟು ನೀರು ಹಾಕ್ಕೋರಿ. ಒಣ ಖಾರ ಹಾಕ್ರಿ, ಒಂದಿಟ್ಟು ಮಸಾಲೆ ಹಾಕ್ರಿ. ಮುಗೀತು ನೋಡ್ರಿ. ಇದಕ್ಕೇನೋ ಹದನೂ ಬೇಕಾಗಿಲ್ರಿ. ಯಾರಿಗೆ ಅಡುಗೆ ಬರಂಗಿಲ್ಲ ರೀ ಅವರು ಮಾಡ್ಬೋದು ರೀ. ಮ್ಯಾಗ ಒಂದು ಹಳಕ್ಕೆ ಬೆಲ್ಲ ಒಗಿರಿ. ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇಡ್ರಿ. ಕೊತ್ತಂಬರಿ ಹೆಚ್ಚು ಹಾಕ್ರಿ. ಭಾಳ ಏನೂ ಐಟಮ್ ಬೇಕಾಗೇ ಇಲ್ಲ ನೋಡ್ರಿ ಈ ಸಾರು ಮಾಡೋಕೆ. ಹೊಳ್ಳಿ ಇದು ಲಘು ಕೆಡಂಗಿಲ್ಲ ರೀ. ನೀವು ಯಾವಾಗ ಬೇಕು ಅವಾಗ ಬಿಸಿ ಮಾಡಿ ಮತ್ತು ಸಾರಿನಾಗ ಹಾಕ್ಕೊಂಡು ಉಣ್ಬೋದು ರೀ. ಹೆಂಗಾಕತಿ ಹೇಳ್ರಿ. Goodbye.